ಹಾಯ್ ಫ್ರೆಂಡ್ಸ್, ಜೆಡಿಎಸ್ ದಳಪತಿ ಕುಮಾರಸ್ವಾಮಿ ಸ್ಪರ್ಧಿಸಿದ ಕ್ಷೇತ್ರಗಳು ಯಾವುವು? ಯಾವ ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ? ಯಾವ ಕ್ಷೇತ್ರಗಳಲ್ಲಿ ಸೋತಿದ್ದಾರೆ? ಕುಮಾರಸ್ವಾಮಿ ಠೇವಣಿ ಕಳೆದುಕೊಂಡಿದ್ದು ಯಾರ ವಿರುದ್ಧ? ಡಿಕೆಶಿ ಮತ್ತು ಕುಮಾರಸ್ವಾಮಿಯ ಕಾಳಗ ಹೇಗಿತ್ತು? ಈ ಸಲ ಲೋಕಸಭೆಗೆ ಯಾವ ಕ್ಷೇತ್ರದಿಂದ ಸ್ಪರ್ಧಿಸಬಹುದು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1996 ಕನಕಪುರದಿಂದ ಗೆಲುವು. ಕುಮಾರಸ್ವಾಮಿ 1996ರ ಲೋಕಸಭೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಜನತಾದಳದಿಂದ ಸ್ಪರ್ಧಿಸಿದ್ರು. ಆಗಿನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ರಚನೆಯಾಗಿರಲಿಲ್ಲ, ಕನಕಪುರ ಕ್ಷೇತ್ರ ಇತ್ತು. ಅಲ್ಲಿ ಕುಮಾರಸ್ವಾಮಿ ಕಾಂಗ್ರೆಸ್ನ ಎಂ.ವಿ. ಚಂದ್ರಶೇಖರ ಮೂರ್ತಿ ವಿರುದ್ಧ 1,07,000 ಮತಗಳ ಅಂತರದಲ್ಲಿ ವಿನ್ ಆದ್ರು. ಹೀಗೆ ಮೊದಲ ಚುನಾವಣೆಯಲ್ಲೇ ಗೆಲುವು ದಾಖಲಿಸಿದ್ರು. 1998 ಕನಕಪುರದಿಂದ ಸೋಲು. 1998ರಲ್ಲಿ ಲೋಕಸಭೆಗೆ ಮಧ್ಯಂತರ ಚುನಾವಣೆ ನಡೆದಾಗ ಮತ್ತೆ ಕುಮಾರಸ್ವಾಮಿ ಕನಕಪುರ ಕ್ಷೇತ್ರದಿಂದಲೇ ಸ್ಪರ್ಧಿಸಿದ್ರು. ಆದ್ರೆ ಈ ಚುನಾವಣೆಯಲ್ಲಿ ಬಿಜೆಪಿಯ ಎಂ ಶ್ರೀನಿವಾಸ್ ವಿನ್ ಆದ್ರು. ಕುಮಾರಸ್ವಾಮಿ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ರು. 1999 ಕನಕಪುರದಲ್ಲಿ ಮತ್ತೆ ಸೋಲು. 1999ರಲ್ಲಿ ಲೋಕಸಭೆಗೆ ಮತ್ತೆ ಚುನಾವಣೆ ನಡೆಯಿತು. ಆಗಲೂ ಕುಮಾರಸ್ವಾಮಿ ಕನಕಪುರದಿಂದ ಸ್ಪರ್ಧಿಸಿದ್ರು. ಆದರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎಂ.ವಿ. ಚಂದ್ರಶೇಖರ ಮೂರ್ತಿ ವಿನ್ ಆದ್ರು. ಈ ಚುನಾವಣೆಯಲ್ಲೂ ಎಚ್.ಡಿ. ಕುಮಾರಸ್ವಾಮಿ 3ನೇ ಪ್ಲೇಸ್ಗೆ ತಳ್ಳಲ್ಪಟ್ರು. ಇಲ್ಲಿ 1,62,000 ಮತಗಳನ್ನು ಪಡೆದುಕೊಂಡಿದ್ದ ಕುಮಾರಸ್ವಾಮಿ ಠೇವಣಿ ಕಳೆದುಕೊಂಡಿದ್ರು. ಇದು ಕುಮಾರಸ್ವಾಮಿ ರಾಜಕೀಯ ಜೀವನದ ಅತ್ಯಂತ ಹೀನಾಯ ಸೋಲಾಗಿದೆ. ಇದು ಬಿಟ್ರೆ ಬೇರೆ ಯಾವ ಚುನಾವಣೆಯಲ್ಲೂ ಕುಮಾರಸ್ವಾಮಿ ಠೇವಣಿ ಕಳೆದುಕೊಂಡಿಲ್ಲ. 1999 ಸಾತನೂರಿನಲ್ಲಿ ಸೋಲು. 1999ರ ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಕೋಟೆಗೆ ಲಗ್ಗೆ ಇಟ್ರು. ಆಗ ಸಾತನೂರು ಸಪರೇಟ್ ವಿಧಾನಸಭೆ ಕ್ಷೇತ್ರ ಆಗಿತ್ತು. ಡಿ.ಕೆ. ಶಿವಕುಮಾರ್ ಆಗಾಗಲೇ 2 ಸಲ ಶಾಸಕರಾಗಿ ಆಯ್ಕೆ ಆಗಿದ್ರು. ಅವರ ವಿರುದ್ಧ ಹೋಗಿ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧಿಸಿದ್ರು. ಆಗ ತಾನೇ ಹೊಸದಾಗಿ ಸ್ಥಾಪನೆಯಾಗಿದ್ದ ತಮ್ಮ ಜಾತ್ಯತೀತ ಜನತಾದಳ ಅಂದ್ರೆ ಜೆಡಿಎಸ್ ಅಭ್ಯರ್ಥಿಯಾಗಿದ್ರು ಕುಮಾರಸ್ವಾಮಿ. ಆದ್ರೆ ಆ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ 15,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ವಿನ್ ಆದ್ರು. ಕುಮಾರಸ್ವಾಮಿ ಸೋಲು ಕಂಡ್ರು. 2004 ರಾಮನಗರದಲ್ಲಿ ಗೆಲುವು. 2004ರ ವಿಧಾನಸಭೆ ಚುನಾವಣೆ ಬಂತು. ಆಗ ಕುಮಾರಸ್ವಾಮಿ ಸೀದಾ ರಾಮನಗರಕ್ಕೆ ಹೋಗಿ ಅದೃಷ್ಟ ಪರೀಕ್ಷೆಗೆ ಇಳಿದ್ರು. ಅಲ್ಲಿನ ಜನ ಕೈ ಹಿಡಿದ್ರು. ಕುಮಾರಸ್ವಾಮಿ ಕಾಂಗ್ರೆಸ್ನ ಲಿಂಗಪ್ಪ ಸಿಎಂ ಅನ್ನೋರ ವಿರುದ್ಧ 25,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದು ಬೀಗಿದ್ರು. ನಂತರದಲ್ಲಿ ಅದು ಕುಮಾರಸ್ವಾಮಿಯ ಕರ್ಮಭೂಮಿ ಕೋಟೆಯಾಗಿ ಬದಲಾಯಿತು. 2008 ರಾಮನಗರದಲ್ಲಿ ಮತ್ತೆ ಗೆಲುವು. 2008ರ ವಿಧಾನಸಭೆ ಚುನಾವಣೆಯಲ್ಲೂ ಕುಮಾರಸ್ವಾಮಿ ರಾಮನಗರದಲ್ಲಿ ಸ್ಪರ್ಧಿಸಿದ್ರು. ಇಲ್ಲಿ ಬಿಜೆಪಿಯ ರುದ್ರೇಶ್ ವಿರುದ್ಧ 47,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಕುಮಾರಸ್ವಾಮಿ ವಿನ್ ಆದ್ರು. 2009 ಬೆಂಗಳೂರು ಗ್ರಾಮಾಂತರದಲ್ಲಿ ವಿನ್. 2009ರ ಲೋಕಸಭಾ ಚುನಾವಣೆ ವೇಳೆಗೆ ಕನಕಪುರವನ್ನೆಲ್ಲ ಸೇರಿಸಿ ಬೆಂಗಳೂರು ಗ್ರಾಮಾಂತರ ಅನ್ನೋ ಹೊಸ ಕ್ಷೇತ್ರ ರಚಿಸಲಾಯಿತು. ಹೊಸ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅದೃಷ್ಟ ಪರೀಕ್ಷೆಗೆ ಮುಂದಾದ್ರು. ಆ ಚುನಾವಣೆಯಲ್ಲಿ ಬಿಜೆಪಿ ಸಿಪಿ ಯೋಗೇಶ್ವರ್ರನ್ನ ಕಣಕ್ಕೆ ಇಳಿಸಿತ್ತು. ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಯೋಗೇಶ್ವರ್ ವಿರುದ್ಧ 1,30,000 ಮತಗಳ ಅಂತರದಲ್ಲಿ ವಿನ್ ಆದ್ರು. ಈ ಮೂಲಕ 2ನೇ ಬಾರಿಗೆ ಲೋಕಸಭೆಗೆ ಎಂಟ್ರಿ ಕೊಟ್ರು. 2013 ರಾಮನಗರದಿಂದ ಗೆಲುವು. 2013ರ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬಂದ್ರು. ರಾಮನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಕಾಂಗ್ರೆಸ್ನ ಮರಿದೇವರ ವಿರುದ್ಧ ಗೆಲುವು ಕಂಡ್ರು. 25,000ಕ್ಕೂ ಹೆಚ್ಚು ಮತಗಳ ಅಂತರದ ಗೆಲುವು ಅದಾಗಿತ್ತು. 2018 ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಗೆಲುವು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ರಾಮನಗರದಲ್ಲಿ ಕಣಕ್ಕೆ ಇಳಿದ್ರು. ಸಿಪಿ ಯೋಗೇಶ್ವರನ್ನ ಸೋಲಿಸಲು ಪಕ್ಕದ ಚನ್ನಪಟ್ಟಣದಲ್ಲೂ ಕಣಕ್ಕೆ ಇಳಿದ್ರು. ರಾಮನಗರದಲ್ಲಿ ಕಾಂಗ್ರೆಸ್ನ ಇಕ್ಬಾಲ್ ಹುಸೇನ್ ವಿರುದ್ಧ 22,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ವಿನ್ ಆದ್ರು. ಅದೇ ರೀತಿ ಚನ್ನಪಟ್ಟಣದಲ್ಲೂ ಬಿಜೆಪಿಯ ಸಿಪಿ ಯೋಗೇಶ್ವರ್ ವಿರುದ್ಧ 21,000 ಮತಗಳ ಅಂತರದಲ್ಲಿ ಗೆಲುವು ದಾಖಲಿಸಿದ್ರು. ನಂತರ ಚನ್ನಪಟ್ಟಣ ಕ್ಷೇತ್ರ ಉಳಿಸಿಕೊಂಡು ರಾಮನಗರ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ರು. 2023 ಚನ್ನಪಟ್ಟಣದಲ್ಲಿ ಗೆಲುವು.
2023ರಲ್ಲಿ ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರು. ಇಲ್ಲಿ ಮತ್ತೆ ಬಿಜೆಪಿಯ ಸಿಪಿ ಯೋಗೇಶ್ವರ್ ವಿರುದ್ಧ ಸುಮಾರು 15,000 ಮತಗಳ ಅಂತರದಲ್ಲಿ ವಿನ್ ಆದ್ರು. ಗೆದ್ದಿದ್ದೆಷ್ಟು ಸೋತಿದ್ದೆಷ್ಟು? ಫ್ರೆಂಡ್ಸ್, ಕುಮಾರಸ್ವಾಮಿ ಈವರೆಗೆ 4 ಲೋಕಸಭೆ ಮತ್ತು 6 ವಿಧಾನಸಭೆ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದಾರೆ. ಲೋಕಸಭೆ ಪೈಕಿ 2ರಲ್ಲಿ ಗೆದ್ದು 2 ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದಾರೆ. ಅದೇ ವಿಧಾನಸಭೆ ಚುನಾವಣೆಯಲ್ಲಿ ಕ್ಷೇತ್ರ ವೈಸ್ ನೋಡೋದಾದ್ರೆ 1 ಸಲ ಸೋತಿದ್ದು 6 ಸಲ ವಿನ್ ಆಗಿದ್ದಾರೆ. ಇವರು 3 ಸಲವೂ ಸೋಲು ಅನುಭವಿಸಿರೋದು ಡಿಕೆಶಿ ಕೋಟೆಯಲ್ಲೇ ಅನ್ನೋದು ವಿಶೇಷ. ಅದೇ ಡಿಕೆ ಬ್ರದರ್ಸ್ ಪ್ರಭಾವ ಇರೋ ಬೆಂಗಳೂರು ಗ್ರಾಮಾಂತರದಲ್ಲಿ ಕುಮಾರಸ್ವಾಮಿ ಭಾವ ಡಾಕ್ಟರ್ CN ಮಂಜುನಾಥ್ ಕಣಕ್ಕೆ ಇಳಿದಿದ್ದಾರೆ. ಫಲಿತಾಂಶ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಿದೆ. ಫ್ರೆಂಡ್ಸ್, ಇದು ದಳಪತಿ ಕುಮಾರಸ್ವಾಮಿ ಸ್ಪರ್ಧಿಸಿದ ಕ್ಷೇತ್ರಗಳ ಬಗ್ಗೆ, ಸೋತ ಚುನಾವಣೆಗಳ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಸಲ ಲೋಕಸಭೆ ಚುನಾವಣೆಗೆ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ನಿಮ್ಗೇನ್ ಅನ್ಸುತ್ತೆ? ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧಿಸಿದ್ರೆ ವಿನ್ ಆಗ್ತಾರಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.